ಇದು ಉದಯ ಟಿವಿಯ ಸಿನಿ ಸಂಭ್ರಮ. AVR ಗ್ರೂಪ್ ಆಫ್ ಕಂಪನೀಸ್ ಕೋ ಪ್ರೆಸೆಂಟ್ಸ್ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025. ಸ್ಪೆಷಲ್ ಪಾರ್ಟ್ನರ್ ವಿ ಕೇರ್ ಹೆಲ್ತ್ ಅಂಡ್ ಸ್ಕಿನ್ ಕೇರ್ ಕ್ಲಿನಿಕ್. ಈಗ ಮುಂದಿನ ಕ್ಯಾಟಗರಿಗೆ ಹೋಗುವಂತ ಸಮಯ ನೋಡ್ರಪ್ಪ. ಈಗ ಈ ವೇದಿಕೆ ಮೇಲೆ ಮತ್ತೊಂದು ಪ್ರಾಮಿಸಿಂಗ್ ಮೂವಿಯನ್ನ ಸೆಲೆಬ್ರೇಟ್ ಮಾಡುವಂತ ಸಮಯ. ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025 ಬೆಸ್ಟ್ ಪ್ರಾಮಿಸಿಂಗ್ ಮೂವಿ. ಈ ಪ್ರಶಸ್ತಿಯನ್ನು ನೀಡೋದಕ್ಕೆ ನಾನು ವೇದಿಕೆ ಮೇಲೆ ಬರ್ಮಾಡ್ಕೋತಾ ಇದ್ದೀನಿ ನಮ್ಮೆಲ್ಲರ ಪ್ರೀತಿಯ ನಟ ಅನಿರುದ್ಧ ಅವರು. ಮಿಸ್ಟರ್ ಪರ್ಫೆಕ್ಟ್ ಅನಿರುದ್ಧ್. ವೈ ಐ ಕಾಲ್ ಯು ಮಿಸ್ಟರ್ ಪರ್ಫೆಕ್ಟ್ ಇಸ್ ಪ್ರತಿಯೊಂದು ಕೆಲಸ ಕೂಡ ಪರ್ಫೆಕ್ಟ್ ಆಗಿ ಆಗ್ಬೇಕು ಅಂತ ಹೇಳ್ತೀರಾ. ನಟನಾಗಿ, ಫಾದರ್ ಆಗಿ, ಸಿಂಗರ್ ಆಗಿ, ಅಳಿಯನಾಗಿ, ಗಂಡನಾಗಿ, ನಮ್ಮ ಉದಯ ಟಿವಿ ಧಾರಾವಾಹಿ ಸೂರ್ಯವಂಶದ ಸೂರ್ಯನಾಗಿ, ಅದಕ್ಕೆ ನಮ್ಮ ಮಿಸ್ಟರ್ ಪರ್ಫೆಕ್ಟ್ ವೇದಿಕೆ ಮೇಲೆ ಬಂದಿದ್ದಾರೆ. ಈಗ ಹೇಳಿ ಅನಿರುದ್ಧ್, ಹೇಗಿದೆ ಈ ವೇದಿಕೆ, ಈ ಸಂಭ್ರಮ, ಈ ಸಡಗರ? ಪ್ರಶಸ್ತಿ ಪ್ರದಾನ ಸಮಾರಂಭ ಇಷ್ಟು ದೊಡ್ಡ ಮಟ್ಟಿಗೆ ಅವರು ಆಯೋಜಿಸ್ತಿರೋದು ಇದು ನಿಜಕ್ಕೂ ತುಂಬ ಶ್ಲಾಘನೀಯ, ಜೊತೆಗೆ ತುಂಬ ಹೆಮ್ಮೆಯ ವಿಚಾರ. ಕರ್ನಾಟಕದಲ್ಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಮ್ಮ ಕಲಾವಿದರನ್ನು, ನಮ್ಮ ತಂತ್ರಜ್ಞರನ್ನು ಪ್ರೋತ್ಸಾಹಿಸ್ತಿರೋದು ಇದು ನಿಜಕ್ಕೂ ತುಂಬ ತುಂಬ ಅಂದರೆ ತುಂಬ ಸಂತೋಷ. ಫ್ಯಾಂಟಾಸ್ಟಿಕ್. ನೋಡ್ರಪ್ಪ, ಇಷ್ಟು ಸಾಫ್ಟ್ ಆಗಿ ನೀವು ಮಾತಾಡಿದ್ರೆ ನಮಗೆ ಆಗಲ್ಲ. ನಿಮ್ಮ ಒಳಗೊಬ್ಬ ಸಿಂಹ ಇದ್ದಾರೆ, ಇನ್ಸ್ಪೈರ್ಡ್ ಬೈ ಸಾಹಸ ಸಿಂಹ. ಈಗ ಈ ಸಿಂಹ ನಡ್ಕೊಂಬಂದ್ರೆ ಹೇಗಿರುತ್ತೆ ಗೊತ್ತಾ? ಥ್ಯಾಂಕ್ ಯು ಸೋ ಮಚ್ ಅನಿರುದ್ಧ್. ಸ್ವಲ್ಪ ಎನರ್ಜಿ ಬೇಕು ನಮ್ಮ ಜನಕ್ಕೆ ಅಂತ ಮಾಡಿಸಿರುವಂತದ್ದು ಇದು. ಈಗ ನಿಮ್ಮೊಟ್ಟಿಗೆ ಕೋ ಪ್ರೆಸೆಂಟರ್ ಆಗಿ ನಾನು ವೇದಿಕೆ ಮೇಲೆ ಬರ್ಮಾಡ್ಕೋತಾ ಇದ್ದೀನಿ ಜೆಫ್ರಿ ಕ್ರಾಸ್ಟಾ, ಕಾರ್ಪೊರೇಟ್ ವಿಪಿ, ಶಿವಸಾಗರ್ ಸಿಗ್ನೇಚರ್. ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025 ಬೆಸ್ಟ್ ಪ್ರಾಮಿಸಿಂಗ್ ಮೂವಿ ಅಂಡ್ ದ ವಿನ್ನರ್ ಇಸ್ ನೋಡಿ. ಆಕ್ಚುಲಿ ಏನ್ ಗೊತ್ತಾ, ಡಮ್ಸ್ಟರ್ಸ್ ಮಾಡ್ತಿದ್ದಾರೆ. ಈಗ ನೀವೇ ಗೆಸ್ ಮಾಡಿ ಏನು ಅಂತ. ಎಸ್, ಹೇಳಿ ಹೇಳಿ. ಧೈರ್ಯಂ ಸರ್ವತ್ರ ಸಾಧನಂ. ಓ, ಏನಿದು ಫೈನಲಿ? ಅದೇ ಇರೋದು, ಧೈರ್ಯಂ ಸರ್ವತ್ರ ಸಾಧನಂ. ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025 ಬೆಸ್ಟ್ ಪ್ರಾಮಿಸಿಂಗ್ ಮೂವಿ ಧೈರ್ಯಂ ಸರ್ವತ್ರ ಸಾಧನಂ. ಕಂಗ್ರ್ಯಾಚುಲೇಷನ್ಸ್. ಇಡೀ ತಂಡ ಆನ್ ಸ್ಟೇಜ್ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಚಿತ್ತರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ತುಂಬಾ ಖುಷಿ ಆಗ್ತಾ ಇದೆ. ಸುಮ್ಮನೆ ಕೂತಿದ್ದವ್ರನ್ನ ಚಿತ್ರದವರು ಒಂದು ಪ್ರಾಮಿಸಿಂಗ್ ಸಿನಿಮಾ ಅಂತ ಅವಾರ್ಡ್ ಕೊಟ್ಟು ಮೃದುವಾಗಿ ಹೊಡೆದಿದ್ದಾರೆ. ಮುನ್ನುಗ್ಗೋಗಿ ಇನ್ನೊಂಚೂರು ಮುಂದೆ ಹೋಗಿ ಇನ್ನೊಂದು ದಿ ಬೆಸ್ಟ್ ಸಿನಿಮಾಗಳು ಮಾಡಿ ಅಂತ. ಸೊ ಜವಾಬ್ದಾರಿ ಜಾಸ್ತಿ ಇದೆ. ವೆರಿ ನೈಸ್ ಮ್ಯಾನ್. ಆಲ್ ದ ವೆರಿ ಬೆಸ್ಟ್ ನಿಮಗೆ. ನಿಮ್ಮ ಮುಂದಿನ ಚಿತ್ರಗಳಿಗೆ ಒಳ್ಳೇದಾಗ್ಲಿ.